ಕಾರಣಕ್ಕೂ ಕಾರ್ಯಕರ್ತರಿಗೆ ನೋವಾಗಂಥದ್ದು, ಸಾರ್ವಜನಿಕರಿಗೆ ನೋವಾಗಂತ ಹೇಳಿಕೆಗಳು ಕೊಡದಲೆ ಇವತ್ತು ಏನು ಹೈಕಮಾಂಡ್ ಅವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಅಂತ ಇದೆ, ಅದರ ಒಂದು ಚೌಕಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ. ನೀವು ಶಿಸ್ತಂತೀರಾ? ನಿಮ್ಮ ಎಐಸಿಸಿ ಅಧ್ಯಕ್ಷರ ವಾರ್ನಿಂಗ್ ಕೊಟ್ಟ ಮೇಲೂ ಹಿಂಗ್ ಮಾತಾಡ್ತಾರೆ, ಇದೇನಾ ನಿಮ್ಮ ಹೈಕಮಾಂಡ್ ಉಸ್ತುವಾರಿಗಳಿರ್ಬೋದು ಈ ವಿಚಾರ ಕುರಿತಂತೆ ಸಚಿವರ ಹೇಳಿಕೆಗಳನ್ನ ಮಾತಾಡಬಾರ್ದು ಅಂತ ಹೇಳಿ ವಾರ್ನಿಂಗ್ ಕೊಟ್ಟ ಮೇಲೂ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ಮೇಲೆ ಮಾತಾಡ್ತಾರಲ್ಲ ಅಂತ. ನನಗೆ ಚಿಕ್ಕದ್ರಿಂದ ಏನು ಹೇಳ್ಕೊಟ್ಟಿದ್ದಾರೆ ಅಂದರೆ ನಮ್ಮ ಸಾಹೇಬರು DK ಶಿವಕುಮಾರ್ ಸಾಹೇಬರು ಎಷ್ಟೇ ಎಲ್ಲ ಯಾರು ಏನೇ ದೊಡ್ಡವರಾದ್ರೂ ಸಹ ಪಕ್ಷ ನಮ್ಮ ತಾಯಿ ಸ್ಥಾನದಲ್ಲಿ ಇರೋಂಥದ್ದು. ಸೊ ಪಕ್ಷಕ್ಕೆ ಹಾನಿ ಆಗಂತ ಮಾತುಗಳು ಬರ್ಕೂಡ್ದು, ಒಳ್ಳೇದಲ್ಲ. ಎಐಸಿಸಿ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ DK ಶಿವಕುಮಾರ್ ಅವರು ಅಂತ ಹೇಳ್ತಾರೆ. ಎಐಸಿಸಿ ಅವರು ಏನ್ ಹೇಳ್ತಾರೆ ಅದನ್ನ ಅಧ್ಯಕ್ಷರು ಹೇಳಂತದ್ದು ಸಹಜ. ಅದು ದುರ್ಬಳಕೆ ಮಾಡ್ಕೊಳ್ಳೋದು ಎಐಸಿಸಿ ಅವರು ಹೇಳ್ಬೇಕು. ಅದು ಅಧ್ಯಕ್ಷ ಆದ್ಮೇಲೆ ಅವ್ರಿಗೆ ಒಂದ್ ಸ್ವಲ್ಪ ಯಾಕೋ ತುಂಬಾ ಒಲವು ಜಾಸ್ತಿ ಆಗ್ಬಿಟ್ಟಿದೆ, ಆ ಮಾತುಗಳು ಆಡ್ತಾ ಇದ್ದಾರೆ. ಇದನ್ನೆಲ್ಲ ಹೈಕಮಾಂಡ್ ಅವ್ರು ನೋಡ್ತಿರ್ತಾರೆ. ಅವರು ಇವತ್ತು ನಾನು ಅದನ್ನೇ ಹೇಳ್ತೀನಿ, ಅವ್ರ ಬಗ್ಗೆ ರಾಜಣ್ಣ ಅವ್ರ ಬಗ್ಗೆ ಬಹಳಷ್ಟು ಗೌರವ ಇದೆ. ನಮ್ಮ ಜಿಲ್ಲೆ ನಾಯಕರುಗಳು, ನಾನು ಇದ್ರ ಬಗ್ಗೆ ಜಾಸ್ತಿ ಕಾಮೆಂಟ್ ಮಾಡೋದು ತರವಲ್ಲ. ಇದನ್ನ ನೋಡೋಣ ಹೇಗಾಗುತ್ತೆ ಎತ್ತ ಅಂತ. ಬಟ್ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಮ್ಮ ದೃಷ್ಟಿ ಮಾತ್ರ ಇವತ್ತು ಸಾರ್ವಜನಿಕರಿಗೆ, ಬಡವರಿಗೆ ಆ ದಿಕ್ಕಿನಲ್ಲಿ ಹೋಗೋಂಥದ್ದನ್ನು ನಾವೆಲ್ಲ ಮಾಡಬೇಕು ಅನ್ನೋದನ್ನ ಹೇಳಬಲ್ಲೆ ನಾನು.